ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 91ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮ ಇಕ್ಕಟ್ಟಿನಲ್ಲಿ ಆತನೇನಾಗಿದ್ದಾನೆ, ನಮಗೆ ಸಹಾಯಕನಾಗಿದ್ದಾನೆ, ಹತ್ತಿರವಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇಕ್ಕಟ್ಟಿನಲ್ಲಿ ಮಾಡುವಂತ ಪ್ರಾರ್ಥನೆ ಆತನು ಕೇಳುವವನಾಗಿದ್ದಾನೆ. ಅವನ ಇಕ್ಕಟ್ಟಿನಿಂದ ನಮ್ಮನ್ನು ತಪ್ಪಿಸಿ ಬಿಡುಗಡೆ ಮಾಡಿ ನಮ್ಮನ್ನು ಘನಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲರನ್ನ ಹೇಗೆ ಕರ್ತನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಿದನೋ, ಅದೇ ರೀತಿಯಾಗಿ ಕರ್ತನು ನಮ್ಮನ್ನು ಕೂಡ ಒಂದು ಇಕ್ಕಟ್ಟಿನಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ನಮಗೆ ಇಕ್ಕಟ್ಟು ಅನ್ನುವಂಥದ್ದು ಬರುವಾಗ ಅನೇಕ ಮನುಷ್ಯರು ನಮ್ಮನ್ನ ಬಿಟ್ಟು ಅವ್ರು ದೂರ ಹೋಗ್ತಾರೆ. ಆದರೆ ನಮಗೆ ಇಕ್ಕಟ್ಟು ಬರುವಾಗ ಕರ್ತನು ನಮಗೇನಾಗಿದ್ದಾನೆ, ಹತ್ತಿರವಾಗಿದ್ದಾನೆ. ನನ್ನ ಮಗಳು ಇಕ್ಕಟ್ಟಿನ ಮಾರ್ಗದಲ್ಲಿದ್ದಾರೆ, ನನ್ನ ಮಗನು ಇಕ್ಕಟ್ಟಿನ ಮಾರ್ಗದಲ್ಲಿದ್ದಾರೆ ಎಂದು ಆತನು ನಮಗೆ ಹತ್ತಿರವಾಗೇ ಇದ್ದು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ, ನಮ್ಮ ವಿಜ್ಞಾಪನೆಗಳನ್ನು ಕೇಳಿ ನಮ್ಮನ್ನ ಆ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ರೋಗ ಅನ್ನುವಂತಹ ಇಕ್ಕಟ್ಟು, ಸಾಲ ಅನ್ನುವ ಇಕ್ಕಟ್ಟು, ಕಣ್ಣೀರು ಅನ್ನುವ ಇಕ್ಕಟ್ಟು ಬರುವಾಗ ಕರ್ತನು ನಮ್ಮನ್ನ ಆ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ನಾವು ಇವತ್ತು ಯೋಚಿಸುವಂಥದ್ದು ಬೇಡ, ನಮ್ಮ ಇಕ್ಕಟ್ಟುಗಳಲ್ಲಿ ನಮ್ಮ ಕರ್ತನು ನಮಗೆ ಸಹಾಯಕನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಸಂಧಿಸು ಸ್ವಾಮಿ. ಅವ್ರಿಗಿರುವ ಎಲ್ಲ ಇಕ್ಕಟ್ಟುಗಳಿಂದ ಅವ್ರನ್ನ ಬಿಡುಗಡೆ ಮಾಡಿ ಅವರ ಪ್ರಾರ್ಥನೆಗಳಿಗೆ ನೀನು ಸದುತ್ತರ ಕೊಡುದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.